ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಇನ್ಸ್ಟಾಗ್ರಾಮಲ್ಲಿ 2 ಹೊಸ ಅಪ್ಡೇಟ್ಸ್ಗಳು ಬಂದಿದ್ದಾವೆ. ಏನು ಅಪ್ಡೇಟ್ಸ್ಗಳು ಬಂದಿದೆ ಅಂತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆ ವಿಡಿಯೋ ಸರಿ ಇವಾಗಲೇ ಒಂದು ಲೈಕ್ನ ಮಾಡಿ. ಆಯ್ತಾ ಲೈಕು? ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ಇವಾಗ ಇನ್ಸ್ಟಾಗ್ರಾಮಲ್ಲಿ ಏನು ಅಪ್ಡೇಟ್ ಬಂದಿದೆ ಅಂತ ನಾನು ಹೇಳ್ತೀನಿ. ಫಸ್ಟು ನೀವು ನಿಮ್ಮ ಒಂದು ಇನ್ಸ್ಟಾಗ್ರಾಮಲ್ಲಿ ಕೂಡ ನಿಮಗೆ ಅಪ್ಡೇಟ್ ಬರಬೇಕು ಅಂತಾರೆ ಪ್ಲೇಸ್ಟೋರಲ್ಲಿ ಹೋಗಿ ನೀವು ಇನ್ಸ್ಟಾಗ್ರಾಮ್ನ ಅಪ್ಡೇಟ್ ಮಾಡ್ಕೋಬೇಕು. ಅಪ್ಡೇಟ್ ಮಾಡ್ಕೊಂಡು ಓಪನ್ ಮಾಡಿದ ತಕ್ಷಣ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೀವು ನಿಮ್ಮ ಒಂದು ಪ್ರೊಫೈಲ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕು. ಪ್ರೊಫೈಲ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನೀವು ಅಪ್ಡೇಟ್ ಮಾಡ್ಕೊಂಡಿದ್ದೀರಾ ಅಂತಂದರೆ ಇಲ್ಲಿ ನಿಮಗೊಂದು ಪ್ಲಸ್ ಅಂತ ಒಂದು ಆಪ್ಷನ್ ಬರುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಹಲವಾರು ರೀತಿ ಒಂದು ಆಪ್ಷನ್ಸ್ಗಳು ಬರುತ್ತೆ. ಸೊ ಇದನ್ನೇ ಬಂದಿರುವಂಥ ಒಂದು ಹೊಸ ಅಪ್ಡೇಟ್. ಸೊ ಮೊದಲನೇ ಆಪ್ಷನ್ ಫೀಡ್ ಪೋಸ್ಟ್ ಅಂತ ಅಂದ್ಬಿಟ್ಟು. ಫೀಡ್ ಪೋಸ್ಟ್ ಅಂತಂದರೆ ಇವಾಗ ನೀವು ಪೋಸ್ಟ್ನ ಮಾಡ್ತೀರಾ ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ ಎಲ್ಲಿ ಮಾಡ್ತೀರಾ, ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ನೀವು ಪೋಸ್ಟ್ನ ಮಾಡ್ತಿದ್ರಿ ಅಲ್ವಾ. ಸೊ ಇವಾಗ ನೀವೇನು ಮಾಡಬೇಕಾಗಿಲ್ಲ, ಸಿಂಪಲ್ಲಾಗಿ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲೇ ನೀವು ಪೋಸ್ಟ್ ಮಾಡ್ಬೋದು. ಓಕೆ, ಇಲ್ಲೇ ನೀವು ಫೀಡ್ ಪೋಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ನೀವು ಪೋಸ್ಟ್ನ ಮಾಡ್ಬೋದು. ಸೊ ಈ ಒಂದು ಫೀಚರ್ ನನಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ. ಯಾಕೆಂದರೆ ಫೀಡ್ ಪೋಸ್ಟ್ ನಾವು ಅಲ್ಲೇ ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮಾಡ್ತಿದ್ದೋ, ಬಟ್ ಏನೋ ತಂದಿದ್ದಾರೆ ಬಿಡಿ. ಓಕೆ, ಇನ್ನು ಎರಡನೇದು ಸ್ಟೋರಿ ನೀವು ಹಾಕಬೇಕು ಅಂತಂದರೆ ನೀವು ಎಲ್ಲಿ ಮಾಡ್ತೀರಿ ಸ್ಟೋರಿನ, ಇಲ್ಲಿ ಬಂದು ನೀವು ಕ್ಯಾಮ್ರಾ ಮೇಲೆ ಕ್ಲಿಕ್ ಮಾಡಿ ನೀವು ಸ್ಟೋರೀಸ್ಗಳನ್ನ ಹಾಕ್ತಿದ್ರಿ ತಾನೇ. ಸೊ ಇವಾಗ ಏನು ಮಾಡಿದ್ದಾರೆ ಅಂತಂದರೆ ಸ್ಟೋರಿನ ನೀವು ಬೇಗ ಹಾಕಲಿ ಅಂತಂದ್ಬಿಟ್ಟು ಇಲ್ಲೇ ಮಾಡಿದ್ದಾರೆ. ಓಕೆ, ನೀವು ನೋಡ್ಬೋದು ಸ್ಟೋರಿ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಇಲ್ಲಿ ಸ್ಟೋರಿನ ನೀವು ಹಾಕ್ಬೋದು. ಸೊ ಅದೇ ಥರ ಇನ್ನೊಂದು ಫೀಚರ್ಸ್ಗಳನ್ನ ಕೊಟ್ಟಿದ್ದಾರೆ. ಏನೇನು ಕೊಟ್ಟಿದ್ದಾರೆ, ಸ್ಟೋರಿ ಹೈಲೈಟ್ ಕೊಟ್ಟಿದ್ದಾರೆ. ಸ್ಟೋರಿ ಹೈಲೈಟ್ನ ಹಾಕ್ತೀರಾ ಅಂತಾರೆ, ಸ್ಟೋರಿ ಹೈಲೈಟ್ನು ಕೂಡ ನೀವು ಇಲ್ಲೇ ಹಾಕೋಬೋದು. ನೀವು ನೋಡಿ ಸ್ಟೋರಿ ಹೈಲೈಟ್ ಮೇಲೆ ಕ್ಲಿಕ್ ಮಾಡಿ ಸ್ಟೋರಿ ಹೈಲೈಟ್ನ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಆಯಿತಾ. ಮತ್ತು ಇನ್ನೇನು ಕೊಟ್ಟಿದ್ದಾರೆ, ಐ ಜಿ ಟಿ ವಿ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ನೀವು ಎಕ್ಸ್ಟ್ರಾ ಒಂದು ಆ್ಯಪ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗೋದು. ಸೊ ಆದ್ದರಿಂದ ಇವಾಗ ಇದರಲ್ಲೇ ಕೊಟ್ಟಿದ್ದಾರೆ. ಐ ಜಿ ಟಿ ವಿ ಮೇಲೆ ಕ್ಲಿಕ್ ಮಾಡಿ ನೀವು ಐ ಜಿ ಟಿ ವಿ ವೀಡಿಯೋಸ್ಗಳನ್ನ ನೀವು ಅಪ್ಲೋಡ್ ಮಾಡ್ಕೋಬೋದು. ಅದೇ ಥರ ರೀಲ್ ಆಪ್ಷನ್ನು ಕೂಡ ಇಲ್ಲೇ ಕೊಟ್ಟಿದ್ದಾರೆ. ಓಕೆ, ನೀವು ರೀಲ್ಸ್ಗಳನ್ನ ಅಪ್ಲೋಡ್ ಮಾಡ್ತೀರಾ ಅಂತಂದರೆ ರೀಲ್ನು ಇಲ್ಲೇ ನೀವು ಹಾಕೋಬೋದು. ಆಯಿತಾ. ಸೊ ಇದು ಏನಕ್ಕೆ ತಂದಿದ್ದಾರೆ ಅಂತಂದರೆ, ಮೊದಲು ಎಲ್ಲದಕ್ಕೂ ಕೂಡ ನಾವು ಒಂದೊಂದು ಫೀಚರ್ನ ಉಪಯೋಗಿಸೋದಕ್ಕೆ ಒಂದೊಂದು ತಾವು ಹೋಗ್ಬೇಕಾಗೋದು. ಇವಾಗ ಐ ಜಿ ಟಿ ವಿ ಅಪ್ಲೋಡ್ ಮಾಡಬೇಕು ಅಂತಾರೆ ಇಲ್ಲಿಗೆ ಬಂದೇ ಅಪ್ಲೋಡ್ ಮಾಡಬೇಕಿತ್ತು. ಸೊ ರೀಲ್ಸ್ ಅಪ್ಲೋಡ್ ಮಾಡಬೇಕು ಅಂತಾರೆ ಇಲ್ಲಿಗೆ ಬಂದು ವೀಡಿಯೋ ಓಪನ್ ಮಾಡಿ ರೀಲ್ಸ್ ಅಪ್ಲೋಡ್ ಮಾಡಬೇಕಿತ್ತು. ಸೊ ಆದ್ದರಿಂದ ಇವಾಗ ಎಲ್ಲನೂ ಒಂದೇ ತಾವು ಸಿಗಲಿ ಅಂತಂದ್ಬಿಟ್ಟು ಈ ಪ್ಲಸ್ ಅನ್ನೋ ಒಂದು ಫೀಚರಲ್ಲಿ ಈ ಒಂದು ಫೀಚರ್ಸ್ಗಳನ್ನ ಕೊಟ್ಟಿದ್ದಾರೆ. ಓಕೆ, ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಇದನ್ನೇ ಸದ್ಯಕ್ಕೆ ಬಂದಿರುವಂಥ ಇನ್ಸ್ಟಾಗ್ರಾಮ್ ಅಪ್ಡೇಟ್. ಜೊತೆಗೆ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು. ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಫಾಲೋ ಮಾಡಿ. ಅಥವಾ ಲಕ್ಕೇಶ್ ಅಂತ ಸರ್ಚ್ ಮಾಡಿದ್ರೆ ನನ್ನ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಸಿಗುತ್ತೆ. ಮತ್ತೆ ಸಿಗ್ತೀನಿ ಎಲ್ರಿಗೂ. ಬೈ. ಜೈ ಹಿಂದ್, ವಂದೇ ಮಾತರಂ.